ಟಾಕ್ಸಿಕ್ ಟೀಸರ್ ನಮ್ಗೆ ಅನ್ಸಿದ್ದು ಟಾಕ್ಸಿಕ್ ನ ಫಸ್ಟ್ ಲುಕ್ ಬಗ್ಗೆ. ವೆಲ್ಕಮ್ ಬ್ಯಾಕ್ ಟು ದ ಕನ್ನಡ ಶೋ. 5 ಜನ ಹೀರೋಯಿನ್ಗಳು, ಒಬ್ಬ ಮೇಲ್ ಕ್ಯಾರೆಕ್ಟರು. ಸೊ ಇದೊಂದು ಪ್ರಾಪರ್ ಸಿನಿಮಾ. ವಿ ಆರ್ ಸೀಟೆಡ್ ಫಾರ್ ಇಟ್. ಯಾಕೆಂದ್ರೆ ಅದು ಡೀಟೇಲಿಂಗ್ ಮಾಡ್ಬೇಕು ಅಂತ 0.1 ಎಲ್ಲ ಹೇಳ್ಕೊಂಡು ನೋಡಿದಾಯ್ತು. ಟೀಸರ್ಗೆ ಎಲ್ಲರೂ ಜನ ಕಮೆಂಟ್ ಮಾಡಿದ್ರಲ್ಲ, ಹ್ಯಾವ್ ಸಮ್ ಇನ್ನೊಂದು ದೊಡ್ಡ ಸಿನಿಮಾಗೆ ಕೊಟ್ಟಂಗೂ ಇತ್ತು. ಅದೌದು, ಅದು ಬಿಯರ್ಡ್ಲೆಸ್ ಲುಕ್ ಇದೆಯಲ್ಲ, ವಾವ್ ಮೂಮೆಂಟ್ ಅದೊಂಥರ ಅವಾಗ ಸೆಲ್ಲಿಂಗ್ ಪಾಯಿಂಟ್. ಅದೇ ಪಾಯಿಂಟ್. ಈಗ ಹಿಂಗೆ ಅಂದ್ರೆ ಅದೇನೋ ರೇಷಿಯೋ ಏನೋ ಮಾತಾಡ್ತಾರಲ್ಲ ಪಾಯಿಂಟ್ ಅಂತ. ಅದು ಒಳಗಡೆ ಏನಿದೆ ಅನ್ನೋದನ್ನ ತೋರಿಸಿದ್ದಾರೆ. ದ ಮೇನ್ ಕಾನ್ಸೆಪ್ಟ್ ಸರ್ಕಸ್. ಅದು ಯಾರು ಅಂತ ರಿವೀಲ್ ಮಾಡಿದ್ದಾರೆ. ಎಷ್ಟೊಂದು ರಾಮಾಚಾರ್ಯ ಅನ್ಸುತ್ತೆ ಸ್ಟೇಜ್ ಮೇಲೆ ಮಾಡಿದ್ದ ಡ್ಯಾನ್ಸ್. ಈಗ ಮತ್ತೆ ಅದೇ ಡ್ಯಾನ್ಸ್ ಟಾಕ್ಸಿಕ್ ಇದೆ. ಆಮೇಲೆ ಫ್ಲೆಕ್ಸಿಬಿಲಿಟಿ ತೋರ್ಸಿರೋದು ಕೂಡ ಆಗಿರ್ಬೋದು. ಸ್ಟೋರಿ ಒಂದು ಕ್ಯಾರೆಕ್ಟರ್ ಮೋಸ್ಟ್ಲಿ ಎಲ್ಲರಿಗೂ ಗೊತ್ತಾಗುತ್ತೋ ಅಥವಾ ಏನೋ ಗೊತ್ತಿಲ್ಲ. ಪೋಸ್ಟರ್ ಬಿಟ್ಟರು ಟಿಕೆಟ್ ಅಂತ ಹೆಸರು. ಮಗ ರೆಬಲ್ ಆಗ್ಬೋದು ಅಥವಾ ಬಟ್ ನನಗೆ ಅನ್ಸಿದೆ ಓಕೆ ಅಂತ ಓಪನ್ ಆಗಿರೋದು ಕಮರ್ಷಿಯಲ್ ಸೀನ್ ಕನ್ವೆನ್ಷನಲ್ ಅಲ್ಲ ಆಫ್ಟರ್ KGF ಅಂತ. ಬಟ್ ಹಂಗಿಲ್ಲ. ಇದು ಸ್ವಲ್ಪ ಏನು ಸಿಗಿಲ್ಲ ಅಂದರೆ ಇದು ತಕ್ಷಣ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಹೊಂಟಿರೋದು. ಬಟ್ ಆ ಲೆವೆಲ್ ಆಫ್ ಬ್ರೂಟಾಲಿಟಿ ನಮ್ಮ ಕನ್ನಡದಲ್ಲಿ ಕೆಳಗಡೆ ಯಶಂತನೇ ಹೆಸರಿದೆ. ಯಶಸ್ಸನ್ನೇ ಬರ್ಕೊಂಡಿದ್ದಾನೆ. ಇನ್ನ 25 ಜನ ಇರ್ಬೋದು ಅಷ್ಟೇ. ಮಗ ಅನ್ನೋದು ನಮ್ಮ ಥಿಯರಿ. ಅವ್ರೊಂದು ಮಾತಲ್ಲಿ ಶೋ ಎಲ್ಲೋ ತಗೊಂಡು ಹೋಗುತ್ತೆ ನೋಡ್ತಾ ಇದೆ ಅಂತ ಅದನ್ನೇನೋ ನಡೆದ್ಬಿಡ್ತು. ಸೊ ಇನ್ನ ಟೀಸರ್ ಸ್ವಲ್ಪ ಎಡಿಟಿಂಗ್ ಶಾರ್ಪ್ ಆಗ್ಬೇಕಿತ್ತು. ಕಂಪ್ಲೀಟ್ಲಿ ಲೆಟ್ ಡೌನ್. ಸೈಲೆಂಟ್ ಮಾಡಿದ ಉದ್ದೇಶ ಇನ್ನರ್ ವರ್ಷನ್ ಆಫ್ ರಾಯ ಇರಲ್ಲ, ಅದು ಅಲ್ಟಿಮೇಟ್ಲಿ ಪ್ಲಸ್ ಪಾಯಿಂಟ್ ಈ ಫಿಲಂ ಪ್ರಮೋಷನ್ಗೆ. ಅಲ್ಲಿ ನಮ್ಮಿಬ್ರು ಅನ್ಸಿದ್ದು ಏನು ಅಂದ್ರೆ ಇನ್ನು ಏನೇನೋ ಮಾತಾಡೋದಿದೆ. ಈಗ VFX ಬಗ್ಗೆ. VFX ಆನೆಸ್ಟ್ಲಿ ಇನ್ನ ತುಂಬಾ ಬೆಟರ್ ಮಾಡ್ಬೋದಿತ್ತು. ಅಂದ್ರೆ ಸ್ನೋ ಅಲ್ಲಿ ಬರುತ್ತೆ ಅದೆಲ್ಲ ಕ್ಲಾರಿಟಿ. ಏರೋಪ್ಲೇನ್ ಅಷ್ಟೇ, ಅದು ಬೇರೆ ತರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆ ಟೆಂಪ್ಲೇಟ್ ಚೇಂಜ್ ಆಗ್ಬೋದೇನೋ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಕಮರ್ಷಿಯಲ್ ಸಿನಿಮಾ ಡೆಫಿನೇಷನ್ ಚೇಂಜ್ ಮಾಡೋಂಥ ಸಿನಿಮಾನು ಆಗ್ಬೋದು. ವೆಲ್ಕಮ್ ಬ್ಯಾಕ್ ಟು ದ ಕನ್ನಡ ಶೋ. ನಾವಿವತ್ತು ಇಲ್ಲಿ ಕೂತಿರೋದು ಮಾತಾಡೋಕೆ ಟಾಕ್ಸಿಕ್ ನ ಫಸ್ಟ್ ಲುಕ್ ಬಗ್ಗೆ. ಹೌದು, ನಿನ್ನೆ ಬಂತು ಟೀಸರ್. ಟೈಮ್ ತಗೊಂಡು. ಯಾಕಂದ್ರೆ ನಿನ್ನೆ ಫುಲ್ ಹ್ಯಾಂಗ್ ಓವರ್ ಅಲ್ಲಿ ಇತ್ತದು. ಯಾಕಂದ್ರೆ ಫುಲ್ ಬಸ್ ಕ್ರಿಯೇಟ್ ಆಗಿತ್ತು. ಜೊತೆಗೆ ಸ್ವಲ್ಪ 0.1 ಹಾಕೊಂಡು ನೋಡ್ಬೇಕಿತ್ತು. ಯಾಕಂದ್ರೆ ಅದು ಡೀಟೇಲಿಂಗ್ ಮಾಡ್ಬೇಕು ಅಂತ 0.1 ಎಲ್ಲ ಹೇಳ್ಕೊಂಡು ನೋಡಿದಾಯ್ತು. ಹಂಗೂ ನೆಟ್ಟ ಬರ್ತಿದಂಗೆ ನಾನು ಫಸ್ಟ್ ಇಂಪ್ರೆಷನ್ ಅಂತ ಒಂದು ವಿಡಿಯೋ ಮಾಡಿದೆ. ಬ್ರೋ ಲಿಟ್ರಲಿ ನನಗೆ ಆ ಸ್ಟಾರ್ಟಿಂಗ್ ಬರುತ್ತಲ್ಲ ಎಷ್ಟು ಬರೋದು, ಆಮೇಲೆ ಅವನು ಫಸ್ಟ್ ಗೆ ಬಿಟ್ಟಿದ್ದ ಟೀಸರ್ಗೆ ಎಲ್ಲರೂ ಜನ ಕಮೆಂಟ್ ಮಾಡಿದ್ರಲ್ಲ, ಆ ಮ್ಯಾನರ್ಸ್ ಇಲ್ಲ ಅಂತ ಅವ್ರಿಗೆ ಹೇಳ್ದಂಗಿತ್ತು ಆ ಡೈಲಾಗ್ ಹೆಚ್ಚು ಕಮ್ಮಿ. ಹ್ಯಾವ್ ಸಮ್ ಮ್ಯಾನರ್ಸ್. ಇನ್ನೊಂದು ದೊಡ್ಡ ಸಿನಿಮಾಗೆ ಕೊಟ್ಟಂಗೂ ಇತ್ತು. ಅದೌದು, ಜೊತೆಗೆ ಬರ್ತಾ ಇರೋ ಅದು ಹೌದು ಇತ್ತು. ಹಂಗಾಗಿ ಇರಲ್ಲ ಅವ್ನು ಮಾಡಲ್ಲ ಅನ್ನೋದಕ್ಕಿಂತ ಯಾಕೆ ಚೆನ್ನಾಗಿರುತ್ತೆ. ಇನ್ ಕೇಸ್ ಎರಡು ಚೆನ್ನಾಗಿದ್ರೆ ಎರಡಕ್ಕೂ ಜನ ಹೋಗೇ ಹೋಗ್ತಾರೆ ಗುರು. ಅದ್ರಲ್ಲೆಲ್ಲ ಡಿಪೆಂಡ್ಸ್ ಇಲ್ಲ. ಸೊ ನನಗೆ ಫಸ್ಟ್ ಟೈಮ್ ನೋಡ್ತಿದ್ದಂಗೆ ಇವನ್ ಗುರು ಇದು ನಮ್ ಕನ್ನಡ ಫಿಲಮ್ ಇದು ಅಂತೆಲ್ಲ ಫುಲ್ ನನಗೆ ಕ್ರಿಯೇಟ್ ಮಾಡಿದ್ ನಿಜ ಸೃಷ್ಟಿ ಮಾಡ್ತು. ಅದ್ರಲ್ಲೂ ನೋಡಿ ಲಾಸ್ಟ್ 20 ಸೆಕೆಂಡ್ ಅವ್ನು ಯಾವಾಗ ಹಿಡ್ದು ಎಲ್ಲ ಮಾಡಿದ್ನಲ್ಲ, ವಾವ್ ಮೂಮೆಂಟ್ ಅದೊಂಥರ. ಅವಾಗ ಗೊತ್ತಾಯ್ತು ಎಷ್ಟು ಯಾಕೆ ಅವಾಗ ಪೇಷಂಟ್ ತರ ಆಗಿದ್ರು ಅಂತ. ಅದು ಗೊತ್ತಾಯ್ತು. ಆಮೇಲೆ ಅದು ಬಿಯರ್ಡ್ಲೆಸ್ ಲುಕ್ ಇದೆಯಲ್ಲ, ಅನ್ಎಕ್ಸ್ಪೆಕ್ಟೆಡ್. ಅದೇ ಈ ಟೀಸರ್ ಇಟ್ಟಾಗಕ್ ಒಂದ್ ರೀಸನ್. ಯಾಕೆಂದ್ರೆ ಸೆಲ್ಲಿಂಗ್ ಪಾಯಿಂಟ್. ಅದೇ ಪಾಯಿಂಟ್. ಈಗ ಹೆಂಗೆ ಅಂದ್ರೆ ಅದೇನೋ ರೇಷಿಯೋ ಏನೋ ಮಾತಾಡ್ತಾರಲ್ಲ ಪಾಯಿಂಟ್ ಅಂತ ಇಟ್ಟು. ಅದು ಇದು ಸಿಕ್ಬಿಡ್ತು ಅವ್ರಿಗೆ. ಮುಂದೆ ಹೋದ ರಿವೈಂಡ್ ಮಾಡಿ ನೋಡ್ಬೇಕು ಆ ಸೀನ್ ನ. ಆತರ ಮಾಡಿದ್ರು ಅನ್ಎಕ್ಸ್ಪೆಕ್ಟೆಡ್. ಆಮೇಲೆ ಈಗ ಫ್ಯಾನ್ ಬಾಯ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರಿಗೊಂದು ಖುಷಿ. ಬಿಯರ್ಡ್ಲೆಸ್ ಲುಕ್ ಅಲ್ಲಿ ಎಷ್ಟನ್ನ ನೋಡ್ತಾ ಇದೀವಿ ಅಂತ 10 years ಲೇಟರ್. ಅವ್ರು ಏನ್ ಮಾಡ್ತಾರೆ, ಅದೊಂದು ಸ್ಲಿಪ್ ನ ತಗೊಳ್ತಾರೆ, ಇನ್ಸ್ಟಾಗ್ರಾಮ್ ವಾಟ್ಸಪ್ ಶೇರ್ ಮಾಡ್ತಾರೆ. ಬಿಯರ್ಡ್ಲೆಸ್ ಮಾಡಿರೋ ಅಂತ ಹೋಗಿ ಒಂದು ಕ್ಲಿಕ್ ಮಾಡ್ತಾರೆ. ಟೀಸರ್ಗೆ ವ್ಯೂ ಸಿಕ್ತು. ಅದೊಂಥರ ಒಳ್ಳೆ ಕಾಂಟೆಂಟ್ ಆಯ್ತು ಅವ್ರಿಗೀಗ. ಅದೆಲ್ಲ ಒಂದ್ ಕಡೆ. ಇನ್ನ ಟೀಸರ್ ವಿಷಯಕ್ಕೆ ಬಂದ್ರೆ, ಸೊ ಫಾರ್ ದಿ ಫಸ್ಟ್ ಟೈಮು ಟಾಕ್ಸಿಕ್ ಒಳಗಡೆ ಏನಿದೆ ಅನ್ನೋದನ್ನ ತೋರಿಸಿದ್ದಾರೆ. ಫಸ್ಟ್ ಟೈಮ್ ಅದು. ಈಗ ಲಾಸ್ಟ್ ಒಂದು ಇದು 4ನೇ ಕಾಂಟೆಂಟ್, ಮೂರನೇ ಕಾಂಟೆಂಟ್. ಸೊ ಏನ್ ಹೇಳ್ತಿದೆ ಜಗತ್ತು ಟಾಕ್ಸಿಕ್ ಇನ್ನ ಜಗತ್ತೇನು, ಟಾಕ್ಸಿಕ್ ಅಂದ್ರೆ ಏನು. ಇನ್ಫ್ಯಾಕ್ಟ್ ಯಾವ್ದೇ ಸ್ಟೋರಿಯಲ್ಲಿ ಏನು ಬಿಟ್ಕೊಡದೆ ಇದ್ರು ದ ವರ್ಲ್ಡ್ ಆಫ್ ಟಾಕ್ಸಿಕ್ ಅನ್ನೋದು ಮಾಡಿದ್ದಾರೆ. ಸೊ ಏನು ದ ಮೇನ್ ಕಾನ್ಸೆಪ್ಟ್ ಸರ್ಕಸ್.
ಸರ್ಕಸ್ಸೇ ಒಂದು ಸೆಂಟರ್ ಆಫ್ ಸ್ಟೋರಿ ಟೆಲ್ಲಿಂಗ್ ಆಗುತ್ತೆ. 100%. ಸೊ ಅದ್ರಲ್ಲಿ ಏನೇನ್ ಏನೇನ್ ನಡೆಯುತ್ತೆ. ಮಾಡ್ಬೋದು ಅನ್ನೋದನ್ನ ನೋಡ್ಬೋದು. ಬಟ್ ಅಲ್ಲಿ ನೋಡಕ್ ಹೋದ್ರೆ ನೀವು ಎಷ್ಟ್ ಅಕ್ಕಪಕ್ಕ ಆಗಿರ್ಲಿ ಅವ್ರು ತೋರ್ಸಿರೋದು ಅದು ನನಗೆ ಅದೊಂದು ಅನ್ಸಿದ್ದು, ಅಲ್ಲಿ ಒಬ್ರು ಮಾತಾಡ್ತಿರ್ತಾರೆ ಇಲ್ಲಿಗೆ ಇಲ್ಲ ನಿಲ್ಲಿಸ್ಬಿಡು ಅಂತ, ಅದ್ಯಾವ್ದು ಅಂತ ರಿವೀಲ್ ಮಾಡಿಲ್ಲ. ಅದ್ಯಾವ್ದೋ ಒಂದು ದೊಡ್ಡ ಪುಡಾಂಗ್ ಇರ್ಬೋದು ಅನ್ನೋ ತರ ನನಗ್ ಫೀಲ್ ಇದೆ ಬ್ರೋ. ಸೊ ಇಲ್ಲಿ ಇವಾಗ ಸರ್ಕಸ್ಗೆ 5 ಜನ ಹೀರೋಯಿನ್ಗಳು, ಒಬ್ಬ ಮೇಲ್ ಕ್ಯಾರೆಕ್ಟರ್. ಸೊ ಇದೊಂದು ಪ್ರಾಪರ್ ಸಿನಿಮಾ, ವಿ ಆರ್ ಸೀಟೆಡ್ ಫಾರ್ ಇಟ್. ಒಟ್ಟು ನಾವ್ ಹೆಂಗೆ ನೋಡಕ್ ಹೋದ್ರು ಈ ತರ ಎಲ್ಲ ಒಂದ್ ಸರ್ಕಸ್ ಅಲ್ಲಿ ಫಿಲಂ ಮಾಡೋದು, 5 ಜನ ಹೀರೋಯಿನ್ ಈ ತರ ಫಿಲಂ ನನಗೆ ಹಿಂದೆ ಕೊಟ್ಟಿದ್ದು ನೆನಪಿಲ್ಲ. ಸರ್ಕಸ್ ಟೀಮು ಇಂಡಿಯನ್ ಫಿಲ್ಮ್ಸ್ ಅಲ್ಲಿ ಸುಮಾರು ಬಂದಿದೆ. ಅಂದ್ರೆ 5 ಜನ ಹೀರೋಯಿನ್ ಬೇರೆ ಆಕ್ಷನ್ ಸಾಗ ಇದೆಯಲ್ಲ ಲಾಸ್ಟ್ ಸರ್ಕಸ್ ಟೀಮು ಪ್ರಾಬಬ್ಲಿ ಧೂಮ್ 3 ನಾವು ಆಕ್ಷನ್ ಸಾಗ ಇರ್ಲಿಲ್ಲ, ಆಕ್ಷನ್ಸ್ ಇರ್ಲಿಲ್ಲ, ಬಟ್ ಆ ಒಂದು ಕಾನ್ಸೆಪ್ಟ್ ಅಂತ ಸಿನಿಮಾ. ಇನ್ನೊಂದು ಮಾತಾಡಿದ್ರೆ ಯಶ್ ಅವ್ರ ಬಾಡಿ ಫ್ಲೆಕ್ಸಿಬಿಲಿಟಿ, ಸ್ಟೋರಿ ಟೆಲ್ಲಿಂಗ್ ವೈಸ್ ನೋಡೋದಾದ್ರೆ ಸ್ಟೋರಿ ಅದಕ್ಕಿಂತ ಮುಂಚೆ ಇನ್ನೊಂದು ಪಾಯಿಂಟ್ ಮಾತಾಡೋಣ. ನೀವ್ ಇನ್ನೊಂದ್ ನೋಡಿದ್ರೆ ಯಶ್ ಅವರು ರಾಮಾಚಾರಿ ಟೈಮ್ ಅಲ್ಲಿ ಅನ್ಸುತ್ತೆ ಸ್ಟೇಜ್ ಮೇಲೆ ಮಾಡಿದ ಡ್ಯಾನ್ಸ್, ಈಗ ಮತ್ತೆ ಅದೇ ಡ್ಯಾನ್ಸ್ ಟಾಕ್ಸಿಕ್ ಅಲ್ಲಿ ಇದೆ. ಇಲ್ಲಿಂದ ಹೋಗಿ ಅಲ್ಲಿದ್ರು ಅದೇ ಡ್ಯಾನ್ಸ್ ಮಾಡ್ಯಾರೆ, ಇದ್ರ ಜೊತೆಗೆ ಆ ಡ್ಯಾನ್ಸ್ ಮತ್ತಿಲ್ಲ ಅಂತಾನು ಆಗ್ಬೋದು. ಆಮೇಲೆ ಅವ್ರ ಫ್ಲೆಕ್ಸಿಬಿಲಿಟಿ ತೋರ್ಸಿರೋದ್ ಕೂಡ ಆಗಿರ್ಬೋದು, ಏರ್ ಚೇಂಜ್ ಆಗಿಲ್ಲ ನಾನ್ ಹಂಗೆ ಇದೀನಿ ಅಂತಾನು. ಅದಕ್ಕೆ ಈಗ ನನಗೆ ಅನ್ಸಿದ್ದು ಸ್ಟೋರಿ ಬಗ್ಗೆ ಮಾತಾಡೋಣ ಬ್ರೋ. ಪ್ರೆಡಿಕ್ಟ್ ಹೆಂಗಿದೆ ನೋಡೋಣ. ಈಗ ನಿಮ್ಗೆ ಏನ್ ಅನ್ಸುತ್ತೆ? ಆ ಸ್ಟೋರಿ ಒಂದು ಕ್ಯಾರೆಕ್ಟ್ರು ಆ ಲಾಂಗ್ ಹೇರ್ ಸಿಗೋದು, ಅದು ಮೋಸ್ಟ್ಲಿ ಎಲ್ಲರಿಗೂ ಗೊತ್ತಾಗುತ್ತೋ ಅಥವಾ ಏನೋ ಗೊತ್ತಿಲ್ಲ, ಅದೊಂದು ಫಾದರ್ ಕ್ಯಾರೆಕ್ಟರ್, ಏಜ್ಡ್ ಕ್ಯಾರೆಕ್ಟರ್ ಅಂತಾನೆ ಅನ್ಸುತ್ತೆ. ಲಾಸ್ಟಿಗೆ ಈ ಒಂದು ಬಿಯರ್ಲೆಸ್ ಕ್ಯಾರೆಕ್ಟರ್, ಅದಕ್ಕೆ ಇವತ್ತು ಪೋಸ್ಟರ್ ಬಿಟ್ರು. ಸೊ ಟಿಕೆಟ್ ಅಂತ ಹೆಸರು. ಸೊ ಅವನು ಒಬ್ಬ ಮಗ ಪ್ರಾಬಬ್ಲಿ. ಸೊ ನೋಡ್ಬೇಕು ಹೆಂಗೆ ಅಂತ. ಏನು ಒಂಥರ ದ ಗಾಡ್ ಫಾದರ್ ತರ ಬರುತ್ತಾ ಇಂಗ್ಲಿಷ್ ಫಿಲ್ಮು ಅಥವಾ ಏನು ಅನ್ನೋದನ್ನ ನೋಡೋಣ. ಬಟ್ ಆ ಫಿಲಂ ಸ್ಟೋರಿ ನೋಡೋದ ನನ್ಗೆ ಹೋದಾಗ ಅನ್ಸಿದ್ದು, ಈಗ ಒಂದು ಸಿನಿಮಾ ಹೆಂಗ್ ಹೋಗ್ಬೋದು ಅಂದ್ರೆ ಮಗ ರೆಬಲ್ ಆಗ್ಬೋದು, ಅಥವಾ ತಂದೆ ಮಾಡಿದಂತ ಒಂದ್ ದೊಡ್ಡ ಸಾಮ್ರಾಜ್ಯನ ಕಾಪಾಡಬಹುದು ಅನ್ನೋದಕ್ಕಿಂತ ಅದಕ್ ಬಂದಂತ ತೊಂದರೆಗಳನ್ನೆಲ್ಲದನ್ನು ಇವ್ನು ಸರಿ ಮಾಡ್ಕೊಂಡು ಏನೋ ಆ ತರ ಏನಾದ್ರು ಮಾಡಿ. ಬಟ್ ನನ್ಗೆ ಅನ್ಸಿದೆ ಅಷ್ಟೇ ಫ್ರೇಮ್ ಬೈ ಫ್ರೇಮ್ ನೋಡಿದಾಗ. ಓವರ್ ಆಲ್ ನೆನ್ನೆ ಇದ್ದಿದ್ ಬಸ್ ಟ್ವಿಟರ್ ಅಲ್ಲಿ ಫುಲ್ ನನಗೆ ಫ್ಲಡೆಡ್ ಆಗಿತ್ತು. ಬೇಬಿ ನಾನ್ ಸರ್ಚ್ ಮಾಡೋ ಏನೋ ಗೊತ್ತಿಲ್ಲ, ನನಗೆ ಫ್ಲಡೆಡ್. ಇನ್ಸ್ಟಾಗ್ರಾಮ್ ಅಲ್ಲಂತೂ ಅದೊಂದು ರೀಲೋ ಬರ್ತಾ ಇತ್ತು. ನೆನ್ನೆ ಎಲ್ಲ ಮಿಕ್ಸ್ಡ್ ರಿಯಾಕ್ಷನ್ಸ್ ಇತ್ತು. ನಾನು ಒಂದ್ 2-3 ಜನ ಯಶ್ ಫ್ಯಾನ್ಸ್ಗೆ ಕೇಳಿದೆ, ಶೌರ್ಯ ಅವನ್ ಹೇಳಿದ್ದು ಓಕೆ ಯಶ್ ಇತ್ತು ಅಂತ ಓಪನ್ ಆಗಿ ಹೇಳಿದ್ರು. ಬಟ್ ಹಂಗ್ ನೋಡಕ್ ಹೋದಾಗ ಇದು ಮಿಕ್ಸ್ ಟಾಕೇ ಇದೆ ಲಿಟ್ರಲಿ. ಏನ್ ಗೊತ್ತಾ, ಒಂದು ಖುಷಿ ಪಡ್ಬೇಕಾಗಿದ್ದ ವಿಷಯ ಏನು ಅಂದ್ರೆ, ಒಂದು ಕಮರ್ಷಿಯಲ್ ಸಿನಿಮಾ ಒಂದು ಎಕ್ಸ್ಪೆರಿಮೆಂಟ್ ರೀತಿಯಲ್ಲಿ ಹೇಳಕೊಟ್ಟಿರೋದು. ಹೌದು. ಈಗ ಇದೊಂಥರ ಕನ್ವೆನ್ಷನಲ್ ಅಲ್ಲ ಇದು. ಈಗ ಆಫ್ಟರ್ KGF ಈಗ ಒಂದು ಸೆಟ್ ಆಫ್ ಟಾಕ್ ಏನಿತ್ತು ಅಂದ್ರೆ ಬಂದಿದ್ದು, ಅಂದ್ರೆ ಫಸ್ಟ್ ಗ್ಲಿಮ್ಸ್ ಅಲ್ಲಾಗ್ಲಿ ಅಥವಾ ಇನ್ನೊಂದಾಗ್ಲಿ ಇವ್ರಿನ್ನ ಹೊರಗಡೆ ಬಂದಿಲ್ಲ ಇರುತ್ತೆ ಅಂತ. ಬಟ್ ಹಂಗಿಲ್ಲ. ಇದು ಸ್ವಲ್ಪ ಏನ್ ಖುಷಿ ಆಗೋ ವಿಚಾರ ಅಂದ್ರೆ ಎಕ್ಸ್ಪೆರಿಮೆಂಟ್ ಮಾಡಕ್ ಹೊರಟಿರೋದು. ಬಟ್ ತುಂಬಾ ಡಿಫ್ರೆಂಟ್ ಅನ್ನಿಸ್ತದೆ. ಡಿಫ್ರೆಂಟ್ ಇದೆ ಕನ್ನಡದಲ್ಲಿ, ಬಟ್ ಅದು ವರ್ಕ್ ಆಗುತ್ತಾ ಜನ ನೋಡ್ಬೇಕು. ಇದು ಪ್ಯೂರ್ ಸಿನಿಮಾ ಬಂದ್ಬಿಟ್ಟು 20+ ಇದಾರ ಅಂತವ್ರೆ ತುಂಬಾ ಫಸ್ಟ್ ಲುಕ್ ಅಲ್ಲೇ ಹೇಳಿದ್ರು ಏನದು ಫೇರಿ ಟೈಲ್ ಗ್ರೋನ್ ಅಪ್ ಏನೋ ಹಾಕಿದ್ರು. ಸೊ ಅದು ಮತ್ತೆ ಟೀಸರ್ ಅಲ್ಲೂ ಪ್ರೂವ್ ಮಾಡಿದ್ರು. ಆ ಲೆವೆಲ್ ಆಫ್ ಬ್ರೂಟಾಲಿಟಿ ನಮ್ ಕನ್ನಡದಲ್ಲಿ ಮರ ಕಟ್ ಮಾಡೋದು ಇಟ್ಕೊಂಡು ಹೋಗ್ತಾರಲ್ಲ ಆ ತರದ್ದೆಲ್ಲ. ಬಟ್ ಅದನ್ನ ಮತ್ತೆ ಎಲ್ಲ ಬೇರೆ ಬೇರೆ ಸಿನಿಮಾಗಳಿಗೂ ಕಂಪೇರ್ ಮಾಡಿದ್ರು. ಬಟ್ ಇಟ್ ಇಸ್ ಫೈನ್. ಬಟ್ ಅಟ್ ದಿ ಎಂಡ್ ಸ್ಟೋರಿ ಏನು ಹೆಂಗ್ ತಗೊಂಡ್ ಹೋಗ್ತಾರೆ. ನನಗೀಗ ಇನ್ನೊಂದಿರೋದೇನಂದ್ರೆ ಇದು ಅವಾಗಿಂದಾನೆ ಹೇಳ್ಕೊಂಡ್ ಬಂದಿದ್ದಾರೆ, ರಿಟರ್ನ್ ಅಂಡ್ ಡೈರೆಕ್ಟ್ ಬೈ ಗೀತು ದಾಸ್ ಅಂತಿದೆ ಅಲ್ಲ, ಗೀತು ಮೋಹನ್ ದಾಸ್. ಕೆಳಗಡೆ ಯಶ್ ಅಂತಾನೆ ಹೆಸರಿದೆ, ಯಶ್ ಇದೆ, ಅವರು ಬರ್ದಿದ್ದಾರೆ ಅಂತ. ಕೋ-ರೈಟರ್ ಅಂತಾನೆ ಇದೆ. ಕೋ-ರೈಟರ್ ಅಂತ ರೈಟಿಂಗ್ ಅಲ್ಲಿ ಫಸ್ಟ್ ಯಶ್ ಬರ್ಕೊಂಡಿದ್ದಾನೆ, ಆಮೇಲೆ ಯಶ್ ಅಂಡ್ ಗೀತು ಮೋಹನ್ ದಾಸ್. ಇನ್ನ 25 ದಿನ ಇರ್ಬೋದು ಅಷ್ಟೇ. ಬಸ್ಸು ಒಂದ್ ಟೀಸರ್ ಅಲ್ಲಿ ಎಬ್ರುಸೋದೀಗ ಫಸ್ಟ್ ನೇದ್ ಬಂದಿದ್ದೇನು ಅಷ್ಟು ವರ್ಕ್ ಆಗಿರ್ಲಿಲ್ಲ. ಈ ಟೀಸರ್ ಆಗಿತ್ತು ಮೈಂಡ್ ಬ್ಲೋಯಿಂಗ್. ಅದ್ರಲ್ಲಿ ಇವತ್ ಬಿಟ್ಟಿದ್ ಪೋಸ್ಟ್ರು ಟಿಕೆಟ್ ಅನ್ನೋದು ಹೆಸರು ರಿವೀಲ್ ಮಾಡಿ ಅದು ಸಕ್ಕತ್ತಾಗಿ ಓಡ್ತಿದೆ. ಇನ್ ಕೇಸ್ ಏನಾದ್ರು ಇನ್ನೊಂದ್ 2-3 ಪೋಸ್ಟರ್ ಕಾರ್ಡ್ ಬಂದ್ರೆ
ಅಂದ್ರೆ ಯಾರು ಮಗಂದ್ ಏನಾದ್ರು ಬಂದ್ರೆ ಅಲ್ಲ, ಟಿಕೆಟ್ ಈಗ ಮಗ ಅನ್ನೋದು ನಮ್ ಥಿಯರಿ. ಅದು ಪ್ರಾಬಬ್ಲಿ ಯಂಗರ್ ವರ್ಷನ್ ಆಫ್ ರಾಯ್ ಅನ್ನೂ ಇರ್ಬೋದು. ಅದು ಇರ್ಬೋದು. ಈಗ ಟಿಕೆಟ್ ಅಂದ್ರೆ ಏನ್ ಯಂಗರ್ ವರ್ಷನ್ ಅಲ್ಲಿ ಇರಬಾರ್ದು ಅಂತ ಏನಿಲ್ವಲ್ಲ. 100%. ಎರಡು ಕ್ಯಾರೆಕ್ಟರ್ ಬೇರೆ ಅಂತಾನು ಹೇಳಕ್ ಆಗಲ್ಲ. ಗೊತ್ತಿಲ್ಲ, So, ನೋಡ್ಬೇಕು. ಇನ್ನು ಟ್ರೈಲರ್ ಇದೆ. ಬಟ್ ನಮ್ಮ ಒಂದು ಕನ್ನಡ ಸಿನಿಮಾ ಒಂದು ಸಿನಿಮಾ ಮಾರ್ಕೆಟ್ ಅಲ್ಲಿ ಈ ರೇಂಜಿಗೆ ಬಸ್ ಮಾಡ್ತು ಅನ್ನೋದು ನಮಗೆ ಖುಷಿ ವಿಷಯ. ಅದೇನಾಗುತ್ತೆ ರಿಸಲ್ಟ್ ಗೊತ್ತಿಲ್ಲ, ಹೆಂಗ್ ತಗೋತಾರೆ ಆಡಿಯನ್ಸ್ ಅನ್ನೋದು ಗೊತ್ತಿಲ್ಲ. ಬಟ್ ಈಗ ಸೃಷ್ಟಿ ಮಾಡಿರೋ ಬಸ್ಸು ಅವತ್ತೊಂದ್ ಮಾತು ಹೇಳಿದೆ, ಶೋ ಎಲ್ಲೋ ತಗೊಂಡ್ ಹೋಗುತ್ತೆ ನೋಡ್ತಾ ಇದೆ ಅಂತ ಅದನ್ನೇನೋ ನಡೆದ್ಬಿಡ್ತು. ಬಟ್ ಒಂದು ಮಾರ್ಕೆಟ್ ಮಾಡ್ಕೊಡ್ತು ನಮ್ ಕನ್ನಡ ಇಂಡಸ್ಟ್ರಿ ಈಗ. ಸೊ ಇನ್ನ ಟೀಸರ್ ಸ್ವಲ್ಪ ಎಡಿಟಿಂಗ್ ಶಾರ್ಪ್ ಆಗ್ಬೇಕಿತ್ತು. ಆಕ್ಚುಲ್ ಆಗಿ ನನ್ಗೆ ಕಂಪ್ಲೀಟ್ಲಿ ಲೆಟ್ ಡೌನ್. ರವಿ ಬಸ್ರೂರು ಏನ್ ಮಾಡಿದ್ರು ಗೊತ್ತಿಲ್ಲ, ಬಹಳ ಡಿಸಪಾಯಿಂಟೆಡ್ ಅದು. ನನ್ಗೆ ಆ ಟಿಕೆಟ್ ಬಂದಾಗ ಆ BGM ಏನೋ ಬೇರೆ ಲೆವೆಲ್ ಅಲ್ಲಿ ಇರ್ಬೇಕಿತ್ತ ಅಂತ. ಕಂಪ್ಲೀಟ್ ಸೈಲೆಂಟ್ ಮಾಡ್ಬಿಟ್ರು ಫ್ರೇಮ್ ನ. ಸೈಲೆಂಟ್ ಮಾಡಿದ ಉದ್ದೇಶ ಅದು ಸ್ಕ್ರೀನ್ ಅಲ್ಲಿರೋ ಆ ಫ್ರೇಮ್ ಮೇಲೆ ಫೋಕಸ್ ಮಾಡ್ಲಿ ಜನ ಅಂತನೋ ಏನೋ ಗೊತ್ತಿಲ್ಲ. ಸೈಲೆನ್ಸ್ ಬರುತ್ತೆ, ಸೈಲೆನ್ಸ್ ಬಂದ್ಮೇಲೆ ಒಂದು ನಾರ್ಮಲ್ ಆಗಿ ಒಂದು BGM ಬರುತ್ತೆ, ಒಂದು ಫ್ಲಾಟ್ BGM ಬರುತ್ತೆ. ಅದೇ ಟಿಲ್ ದಿ ಎಂಡ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ಸ್ವಲ್ಪ ಇದಾಗ್ಬೇಕಿತ್ತು. ಇವ್ರದ್ದು ಅನೌನ್ಸ್ಮೆಂಟ್ ಟೀಸರ್ ಬಂತಲ್ಲ, ಅದ್ರಲ್ಲಿ ಇದ್ದಿದ್ ಮ್ಯೂಸಿಕ್ ಅದ್ ನೆಕ್ಸ್ಟ್ ಲೆವೆಲ್. ಅದು ಫಸ್ಟ್ ಟಾಕ್ಸಿಕ್ ಟೈಟಲ್ ರಿವೀಲ್ ಮಾಡಿದ್ರಲ್ಲ, ಆ ಮ್ಯೂಸಿಕ್ ಸಂಬಂಧನೇ ಇಲ್ಲದೆ ಅನ್ನೋ ತರ ಆಗೋಗಿದೆ. ನೋಡ್ಬೇಕು, ಇನ್ನ ಸಿನಿಮಾ ಇದೆ. ಬಟ್ ಅದೇ ಕಟ್ಸಿರಲ್ಲ ಇದು ಟ್ವಿಟರ್ ಅಲ್ಲಿ. ಈಗ ಇನ್ಸ್ಟಾಗ್ರಾಮ್ ಒಂದು ಸಿನಿ ಕಟ್ಸ್ ಅಂತ ಇದೆ, ಅವರೊಂದು ಎಡಿಟ್ ಮಾಡಿದ್ದಾರೆ, ಸೇಮ್ ಅದೇ ಕ್ಲಿಪ್ಸ್ ನ ತೆಗೆದು ಕಟ್ ಮಾಡಾಕಿರೋದು, ಅದಕ್ಕೊಂದು BGM ಹಾಕಿದ್ದಾರೆ. ಅದನ್ನ ನೋಡಿದ್ರೆ ಫುಲ್ ಗೂಸ್ ಬಂಪ್ಸ್ ಮೂಮೆಂಟ್ ತರ ಕ್ರಿಯೇಟ್ ಆಗತ್ತೆ, ಆ ತರ ಮಾಡ್ಯಾರೆ. ಆ ಯಂಗರ್ ವರ್ಷನ್ ಆಫ್ ರಾಯ್ ಇದನ್ನಲ್ಲ, ಅದು ಅಲ್ಟಿಮೇಟ್ಲಿ ಪ್ಲಸ್ ಪಾಯಿಂಟ್ ಈ ಫಿಲಂ ಪ್ರಮೋಷನ್ಗೆ. ಅದಕ್ಕೆ ಬಿಟ್ಟಿರೋದು ಅವರು ಹೆವಿ ಪ್ರಮೋಷನ್. ದುರಂಧರ್ 2 ಇರ್ಲಿಲ್ಲ ಅಂದಿದ್ರೆ ಈ ಸ್ಟ್ರಾಟಜಿ ಬೇರೆನೆ ಇರ್ತಿತ್ತೇನೋ ಅವ್ರದ್ದು. ಮೇ ಬಿ ಕಂಪ್ಲೀಟ್ ಆಗಿ ನಾವು ಸಿನಿಮಾದಲ್ಲೇ ನೋಡೋ ತರ ಮಾಡ್ತಿದ್ರೇನೋ. ಬಟ್ ಅವ್ರಿಗೆ ಒಂದು ಎಂಟೈರ್ ಇಂಡಿಯಾ ಒಂದು ಸೆಲ್ಲಿಂಗ್ ಪಾಯಿಂಟ್ ಬೇಕು, ಆ ಉದ್ದೇಶಕ್ಕೆ ಟೀಸರ್ ಅಲ್ಲಿ ರಿವೀಲ್ ಮಾಡಿ. ಟೀಸರ್ ಅಲ್ಲಿ ಸಿನಿಮಾ ಹೋದಾಗ ಅದು ಇದ್ದಿದ್ರೆ ಅದು ಪ್ಲಸ್ ಪಾಯಿಂಟ್ ಇರ್ತಿತ್ತು. ಪ್ಲಸ್ ಪಾಯಿಂಟ್ ಒಂದು, ಇನ್ನೊಂದು ಸರ್ಪ್ರೈಸಿಂಗ್ ಎಲಿಮೆಂಟ್ ಅದು ಪ್ಲಸ್ ಆಗ್ತಿತ್ತು ಹೆವಿ. ಓ ಇದನ್ನ ನಾವ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ವಲ್ಲ ಅಂತ ಅನ್ಸ್ಬಿಟ್ಟಿದೆ. ಯಾಕಂದ್ರೆ ಎಷ್ಟೋರ್ನ ಬೇಡ್ಲೆಸ್ ಯಾರಿಗೂ ಗೊತ್ತೇ ಇಲ್ಲ, ಯಾರಿಗೂ ಗೊತ್ತಿಲ್ಲ ಇಡೀ ಇಂಡಿಯಾದಲ್ಲಿ. ಇನ್ಫ್ಯಾಕ್ಟ್ ತುಂಬಾ ಟ್ರೋಲ್ಸ್ ಮಾಡೋರು ರಿಮೂವ್ ಬಿಯರ್ಡ್ ಅಂತ. ಈಗ ಆ ಗ್ರೋಕ್ ಅಲ್ಲಿ ಟ್ರೆಂಡಿಂಗ್ ಅದು. ಏನಾದ್ರು ಕೇಳಿದ್ರೆ ಅದ್ ಏನ್ ಬೇಕಿದ್ರೆ ಮಾಡ್ಕೊಡುತ್ತೆ. ಎಷ್ಟು ಫೋಟೋ ಹಾಕ್ಬಿಟ್ಟು ರಿಮೂವ್ ಬಿಯರ್ಡ್ ಅಂತ, ಏನಾದ್ರು ಅವಶ್ಯಕತೆನೇ ಇಲ್ಲ. ಕ್ರೇಜಿ. ಯಾರಿಗೆ ಬೇಕಿದ್ರು ಇದು ನಮ್ಗೆ ಅನ್ಸಿದ್ದು. ಅಲ್ಟಿಮೇಟ್ಲಿ ಮಾರ್ಚ್ 19 ಒಂದು ಏನೋ ದೊಡ್ಡದಾಗಿ ಬರೆಯತ್ತೆ, ಏನೋ ಒಂದ್ ಆಗತ್ತೆ ಸಿನಿಮಾ ಮಾರ್ಕೆಟ್ ಅಲ್ಲಿ. ನನ್ನ ಪ್ರಕಾರ ಒಂದು ಯದ್ವಾ ಹಿಟ್ ಆಗತ್ತೆ, ಇಲ್ದಿದ್ರೆ ಏನೂ ಆಗಲ್ಲ. ದೇರ್ ಇಸ್ ನೋ ಇನ್ ಬಿಟ್ವೀನ್. ನನಗೂ ಅನ್ಸಿದ್ದು ಆವರೇಜ್ ಅನ್ನೋದು ಸಿಗೇ ಇಲ್ಲ. ಹೋದ್ರೆ ಕಿತ್ಕೊಂಡ್ ಹೋಗತ್ತೆ. ನಾವು ಖುಷಿಯಿಂದ ಎಲ್ಲೇ ಹೋದ್ರು ನಮ್ ಫಿಲಂ ನೋಡಿರ ಅಂತ ಕೇಳ್ಬೋದು. ಇಲ್ಲ ಅಂದ್ರೆ ಸೈಲೆಂಟ್ ಆಗ್ಬಿಡ್ಬೇಕು, ಆ ತರನು ಮಾಡ್ಸತ್ತೆ. ಬಟ್ ಹೋಪ್ ಫಾರ್ ದಿ ಬೆಸ್ಟ್ ಒಂದು ನಂಬಿಕೆ ಅನ್ನೋದಿದೆ ಅಲ್ಲಿ ನಮ್ಮಿಬ್ರು ಅನ್ಸಿದ್ದು. ಏನು ಅಂದ್ರೆ ಇನ್ನು ಏನೇನೋ ಮಾತಾಡೋದಿದೆ. ಈಗ VFX ಬಗ್ಗೆ, VFX ಆನೆಸ್ಟ್ಲಿ ಇನ್ನ ತುಂಬಾ ಬೆಟರ್ ಮಾಡಬಹುದಿತ್ತು. ಅಂದ್ರೆ ಒಂದು ಹೈ ಬಡ್ಜೆಟ್ ಸಿನಿಮಾ ಇದು. ತುಂಬಾ ಎಲಿಫೆಂಟ್ ಸೀನ್ಸ್, ಆಮೇಲೆ ಏರೋಪ್ಲೇನ್ ಬರೋದು, ಇದು ಏನು ಸ್ನೋ ಅಲ್ಲಿ ಬರುತ್ತೆ ಅದೆಲ್ಲ ಕ್ಲಾರಿಟಿ. ಏರೋಪ್ಲೇನ್ ಅಷ್ಟೇ, ಅದು ಬರೋದು ಎಡಿಟ್ ಆಗಿರ್ತಾರೆ, ಗ್ರೀನ್ ಮ್ಯಾಟ್ ನೀಟಾಗಿ ಬ್ಲಾಸ್ಟ್ಗಳು. ಸೊ ಆ ತರದ VFX ಎಲಿಮೆಂಟ್ಸ್ ಇನ್ನೂ ಸಾಕಷ್ಟು ಇಂಪ್ರೂವ್ ಆಗ್ಬೇಕು. ಅಂಡ್ ನಾನು ತುಂಬಾ ಕ್ಯೂರಿಯಸ್ ಆಗಿ ಇರೋದು JJ ಪೆರಿ ಆಕ್ಷನ್ ಕೊರಿಯೋಗ್ರಫಿ ಅಂತ. ಸೊ ಅದು ನಾನು ವೇಟ್ ಮಾಡ್ತಾ ಇದ್ದೀನಿ. ಇನ್ನು ಆ ಲೆವೆಲಿನ ಯಾವುದೇ ಆಕ್ಷನ್ಸ್ ರಿವೀಲ್ ಮಾಡಿಲ್ವೇನೋ, ಅದನ್ನು ಮಾಡಿಲ್ಲ ಅನ್ಸುತ್ತೆ. ಇದ್ರಲ್ಲಿ ಏನು ಇಲ್ವಲ್ಲ, ಬರೀ ಕೆಲವೊಂದು ಬಿಟ್ಟೆ ಹಂಗಿದೆ. ಅದು ಕಮ್ಮಿ ಇಲ್ಲ, ಬೇರೆ ತರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಈಗ ಏನ್ ಗೊತ್ತಾ, ಇಂಡಿಯನ್ ಸಿನಿಮಾದಲ್ಲಿ ಆಕ್ಷನ್ಸ್ ಅಂದ್ರೆ ಒಂದು ಟೆಂಪ್ಲೇಟ್ ಇದೆ. ಆ ಟೆಂಪ್ಲೇಟ್ ಚೇಂಜ್ ಆಗ್ಬೋದೇನೋ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಈ ಸಿನಿಮಾ ಇನ್ನೊಂದೇನು ಅಂದ್ರೆ, ಈಗ ಇಷ್ಟು ಜನ 5 ಜನ ಫೀಮೇಲ್ ಕ್ಯಾರೆಕ್ಟರ್ಸ್, ಒಬ್ಬ ಮೇಲ್ ಅಂದ್ರೆ ಹೀರೋ. ನೋಡಕ್ ಹೋದ್ರೆ ಆ ಫಿಲಂ ವಿಲನ್ ಯಾರು ಅಂತಾನು ಬಿಟ್ಕೊಟ್ಟಿಲ್ಲ ಒಂದು. ಆಮೇಲೆ ಇದು
ಕಮರ್ಷಿಯಲ್ ಸಿನಿಮಾ ಡೆಫಿನೇಷನ್ ಚೇಂಜ್ ಮಾಡುವಂತ ಸಿನಿಮಾನು ಆಗ್ಬೋದು. ಹಾ. ಯಾವತ್ತಲ್ವಾ ಹಿಟ್ ಆಯ್ತು ಅಂದ್ರೆ ಅಥವಾ ಜನಕ್ಕೆ ಇಷ್ಟ ಆಯ್ತು ಅಂದ್ರೆ ಹಿಂಗೂ ಮಾಡ್ಬೋದಾ ಫಿಲ್ಮ್ ಅಂತ ಇನ್ನು ಗೊತ್ತಿಲ್ಲ ಗೊತ್ತಿಲ್ಲ. ಏನಾದ್ರು ಆಗ್ಬೋದು. ಕಾಲ- ಇನ್ನ ಸ್ವಲ್ಪ ದಿನ 25 ದಿನ ಇದೆ. ಬಟ್ ನನ್ಗನ್ಸೋ ಪ್ರಕಾರ ಅದೇ ನೀವ್ ಹೇಳೋದಲ್ಲ ಇನ್ ಬಿಟ್ವೀನ್ ಇಲ್ಲ ಹೋದ್ರೆ ಫುಲ್ ಅಲ್ಲಿ ಇಲ್ಲ ಅಂದ್ರೆ ಇಲ್ಲಿ ಅಂತ. ಅಷ್ಟೇ. ಬಟ್ ಎಷ್ಟು ರೈಟಿಂಗ್ ಹೆಂಗಿದೆ ಅನ್ನೋದನ್ನ ನೋಡೋದು ಒಂದು ಚಾನ್ಸ್ ಸಿಕ್ಕಿದೆ. Let's see. ಇದಿಷ್ಟು ನಮ್ಮಿಬ್ರದ್ದು ಮಾತುಕತೆ ಆಗಿತ್ತು ಟಾಕ್ಸಿಕ್ ಟೀಸರ್. ನಮ್ಗೆ ಅನ್ಸಿದ್ದು ನಿಮಗೆ ಏನೇನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆಮೇಲೆ ನಿಮ್ಗೆ ಯಾವ ಸೀನ್ ಇಷ್ಟ ಆಯ್ತು ಅಂತಾನು ಹೇಳಿ. 19ನೇ ತಾರೀಕು ಫಿಲಮ್ ಬಂದು ಇದ್ರ ಬಗ್ಗೆ ಮಿಕ್ಕಿದ್ ಮಾತಾಡೋಣ. ಇನ್ನು ಟ್ರೈಲರ್ ಇದೆ. ಟ್ರೇಲರ್ ಬರ್ತೀವಿ. ಹೌದು, ಟ್ರೇಲರ್ ಮತ್ತೆ ಸಿಗ್ತೀವಿ. ಓಕೆ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ, ವ್ಯೂಸ್ ಕೊಡ್ತಿದ್ದೀರಾ, ಫಾಲೋ ಮಾಡಿ, ಹಂಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.